ಬದುಕು ಜಟಕ ಬಂಡಿ. ಇವಾಗ ಅಪ್ಪನ ಮೇಲೆ ನೀನು ಈ ತರ ಹೇಳ್ದೆ ಅಂದ್ರೆ ಅಪ್ಪ ಬೇಕು ಅಂತ ಹೇಳ್ತಾ ಇದ್ದ ಬೇಡ ಅಂತ ಹೇಳ್ದೆ ಅದು ಸೆಕೆಂಡರಿ ಪ್ರಶ್ನೆ. ಮುಂದಕ್ಕೆ ಅವ್ರ ಮನೇಲಿ ಹೋದಾಗ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನನ್ ಫ್ಯೂಚರ್ ನನ್ಗೆ ಗೊತ್ತು, ನೀವೇನ್ ಹೇಳ್ಬೇಡಿ. ನನ್ಗೆ ನಿಮ್ ಪ್ರೀತಿ ಬೇಕು, ನೀವು ಬೇಕು. ಫ್ಯೂಚರ್ ನಿನಗೆ ಬೇಕು ನಾನು ಬಂದಿದ್ದೀರಾ ಇಲ್ಲ ನಂಗೆ ನಮ್ ಡ್ಯಾಡಿ ಬೇಕಂತ ಬಂದಿದ್ದೀನ ಆಂಟಿ? ನಮ್ ಡ್ಯಾಡಿ ಬೇಕಂತ ನಾನೇ ಬಂದಿರೋದು. ನಮ್ ಡ್ಯಾಡಿ ಇಲ್ಲದ ಉಪದೇಶ ಎಲ್ಲ ಬೇಡ ರೀ. ಅವಳು ತಂದೆ ಬೇಕು ಅಂದ್ರೆ ನೀವು ನೀನ್ ಮುಂದೆ ಹೋದ್ರೆ ಅತ್ತೆ ಮನೆಗೆ ಚೆನ್ನಾಗಿರಲ್ಲ ಅಂತ ಈ ಕೂತ್ಕೊಂಡು ಹೇಳೋದೇನ್ರಿ? ಯಾವ ಅಪ್ಪ ರೀ ನೀವು? ಇಲ್ಲ ಮೇಡಮ್, ಈಗ ಸುಳ್ಳು ನನ್ನ ಮೇಲೆ ಹೇಳ್ತಾ ಇರ್ಬೇಕಾರೆ ಬಿಡ್ರಿ ಅದೆಲ್ಲ. ಬುದ್ಧಿ ಹೇಳಿದಾಗ ತಂದೆ ಆದ ಬುದ್ಧಿ ಹೇಳೋದಿಲ್ಲ ಕೂತ್ಕೊಂಡು. ಓಕೆ ಮೇಡಮ್ ಹೇಳಿದ್ದು ತಂದೆ ಬೇಕು ಅಮ್ಮ ಬೇಕು ಅವಳಿಗೆ. ನಿಮ್ಮಾನ್ಸ್ಗೆಲ್ಲ ಹೋಗಿದ್ದೆ ನಾನು. ಸರಿ ಅಮ್ಮ ನಿಮ್ಮನ್ಸ್ಗೆ ಹೋಗಿದೆ ಇದೆಯಮ್ಮ. ನೀವ್ ಯಾವ ಮನುಷ್ಯನೋ ಅಲ್ವೋ ನೀವು? ಮೊದ್ಲು ಅಪ್ಪ ಆಮೇಲೆ ಅಪ್ಪ ಆಗಿ ಎಲ್ಲದಕ್ಕೂ ಏನ್ರಿ ಪ್ರೂಫ್ ಕೇಳ್ತೀರಿ ನೀವು? ಆಗಿರೋದಕ್ಕೆ ಮೇಡಮ್ ನಾನು ಹೇಳ್ತಾರೆ. ಯಾಕಂದ್ರೆ ಸುಮ್ನೆ ಇವಾಗ ಮಗು ಚೆನ್ನಾಗೇ ಇದ್ದಾಳೆ, ನಿಮ್ಮ ಮೆಂಟ್ಲಾಗಿದ್ದಾಳೆ ನನ್ನ ಮಗಳು ಅಂತ ಹೇಳ್ಕೊಂಡು ಊರಲ್ಲಿ ನಿನ್ ಫೋಟೋ ಇಟ್ಕೊಂಡು ನಾನು ಬಂದ ನಾವು ಅವಮಾನ ಮಾಡಿ ಮಾಡಿಸ್ಕೊಳ್ರಲ್ಲ. ಎದುರುಗಡೆ ಬಂದಾಗ ನೀನು ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ನಾನು ಮುದ್ದಾಡ್ಸಿ ನಾನು ನಿನ್ ಜೊತೆ ನೀನ್ ಬರ್ತೀನಿ ನಾನು ಬೇಕು ಅಂತ ಅವ್ರು ಕೇಳಿದಿದ್ರೆ ನನ್ನ ಮೇಲೆ ನನಗೆ ಆಸೆ ಬಂದಿದೆ. ಅವಳು ಕೇಳ್ತಾ ಇರೋದು ಅದನ್ನೇ. ಈಗಲ್ಲ, ಇನ್ ಮುಂದೆ ಎಲ್ಲ ಸಪ್ರೇಟ್ ಆಗಿ ನಾನು ಅವ್ರ ಮನೇಲಿ ಕರ್ಕೊಂಡೋಗಿ ಹೊಡೆದು ಮಾಡಿದಾಗ ಅವಾಗ ಕೇಳಿದ್ದೀರ ಇದೆಲ್ಲ ಸುಳ್ಳು ನಾಟಕನ ಅವಳು ಮಾಡಿದ ಅವತ್ತು. ಈಗ ಇವಳು ಮಾಡ್ತಾ ಇರೋದು ನಾಟಕನ ನನಗೆ ಹೇಳಿ ಆಮೇಲೆ ಈಗ ನಿಮ್ ಮುಂದೆ ಅವ್ಳ ಮಗು ಅಳ್ತಾ ಇರ್ಬೋದು, ಒಪ್ಕೋತೀನಿ. ಅದೇ ಅವತ್ತು ನೀನ್ ನನ್ ಮುಂದೆ ಹೊಡಿಬೇಡಿ ನಮ್ ಡ್ಯಾಡಿಗೆ ಅಂತ ನೀವು ಕೇಳಿದಿದ್ರು. ಸರಿ, ಈಗ ತಾಯಿಗೆ ಶಿಕ್ಷೆ ಕೊಟ್ಟಾಯ್ತು, ನೆಕ್ಸ್ಟ್ ಮಗು ಶಿಕ್ಷೆ ಇಲ್ಲ. ಅವ್ಳು ಬರ್ಲಿ, ನಾ ಅಪ್ಪ ಬೇಕು ಅಂದ್ರೆ ನನ್ನ ಜೊತೆ ಬರ್ಲಿ. ನಾನು ಒಬ್ಳೆ ಬರಲ್ಲ, ನಮ್ಮ ಮಮ್ಮಿ ಬಂದ್ರೆ ನಾನು ಬರೋದು. ಇಲ್ಲ ನಮ್ ಡ್ಯಾಡಿ ನಮ್ಮ ಮಮ್ಮಿ ಡ್ಯಾಡಿ ವಿಚಾರ ಇಲ್ಲಿ ಕೂತ್ಕೊಂಡು ಬಗೆಹರಿಸಕ್ ಆಗಲ್ಲ. ನಿನಗೆ ಬೇಕಾಗಿರೋದು ಬೇಕೇನು ಅಷ್ಟೇ ಡಿಸೈಡ್ ಮಾಡ್ಕೋ. ನಮ್ಮ ಮಮ್ಮಿನೂ ಬರ್ಬೇಕು. ಅದೀಗ ಅಲ್ಲೇ ಇದ್ಬಿಡು. ಅದೀಗ ಆಗಲ್ಲ. ತಂದೆ ಬೇಕು ಅನ್ನೋದಾಗಿದ್ರೆ ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಮಮ್ಮಿ ಆ ಡ್ಯಾಡಿ ಎಲ್ಲ ಒಟ್ಟಿಗಿರ್ಬೇಕು, ಅದೆಲ್ಲ ಇಲ್ಲ ಆಗೋ ಕೆಲಸ. ನಿನಗೆ ಏನ್ ಬೇಕು ಹೇಗ್ ಬೇಕು ಅದಷ್ಟೇ. ಈಗ ನಂಗೆ ತಂದೆ ಬಂದಿರೋದು ನೀನು, ನಿನ್ ಬಗ್ಗೆ ತಂದೆನೂ ಬೇಕು ತಾಯಿನೂ ಬೇಕು, ಇಬ್ಬರು ಪ್ರೀತಿನೂ ಬೇಕು ನನ್ಗೆ. ತಂದೆ ಪ್ರೀತಿನೂ ಸಿಗತ್ತೆ, ತಾಯಿ ಪ್ರೀತಿನೂ ಸಿಗತ್ತೆ. ಅವರಿಬ್ಬರನ್ನು ಒಂದು ಮಾಡಿ ಒಂದು ಮನೆಯಲ್ಲಿ ಇರ್ಬೇಕು ಈಗ ನಾಳೆಯಿಂದ ಅಂದ್ರೆ ಅದಾಗಲ್ಲ. ಈಗ ಸದ್ಯಕ್ಕಾಗಲ್ಲ. ಈ ಮಗುಗೆ ಏನ್ ವ್ಯವಸ್ಥೆ ಮಾಡ್ತೀವಿ ಅದನ್ನ ಹೇಳಿ. ಅದನ್ನ ಅವಳು ಏನ್ ಹೇಳ್ತಾ ಇದ್ದಾಳೆ ನೀವ್ ಹೇಳಿ ಏನ್ ಮಾಡ್ತೀವಿ. ನಮ್ಮ ಮನೇಲಿ ಸಾಕೋತೀನಿ. ನಿಮ್ ಮನೇಲಿ ಬಂದಿರಕ್ಕಾಗತ್ತೆ ಅಂದ್ರೆ ಒಂದೇ ಸಮನೆ ತಾಯಿನ ಬಿಟ್ಟು ಆಗಲ್ಲ ಅಲ್ಲ. ಹೋಗಿ ಬಂದು ಮಾಡ್ಬೇಕು. ಯಾರು ಹೋಗಿ ಬಂದು ಮಾಡ್ತೀರಿ ಅದನ್ನ ಮಾಡಿ. ನಾವಂತೂ ಹೋಗಕ್ಕಲ್ಲ, ನಾನು ಬೇಕಾಗಿಲ್ಲ. ಅವ್ರ ಮನೆ ಅವ್ರ ವಂಶದವ್ರು ಯಾರ ಹತ್ರ ಮಾತಾಡೋದಿಲ್ಲ, ಯಾರ ಹತ್ರ ಇಲ್ಲ. ನಾನು ಬೇಕು ಅಂದ್ರೆ ಬಂದ್ ಮಾತಾಡ್ಸ್ಕೊಂಡು ಹೋಗ್ಲಿ. ಅವಳೇ ಬರ್ಬೇಕಾ? 16 ವರ್ಷದ ಹುಡುಗಿ ಆನೇಕಲ್ಲಿಂದ ನಿಮ್ ಮನೆಗೆ ಬರ್ಬೇಕು ನಿಮ್ಮನ್ನ ಹುಡ್ಕೊಂಡು ಅಲ್ವಾ? ಬೆಳಗ್ಗೆರಿಂದ ಆನೇಕಲ್ಗೆ ಟ್ರೈನಲ್ಲಿ ಒಬ್ಳೆ ಹೋಗ್ತಾಳೆ, ಒಬ್ಳೆ ಬರ್ತಾಳೆ. ಒಬ್ಬೊಬ್ಳೆ ಹೋಗೋದಿಲ್ವಾ? ಆಂಟಿ 3 ಸ್ಟಾಪ್ ಇಳಿದ್ರೆ ಬೆಳಗ್ಗೆ ಕಾಲೇಜ್ ಫಸ್ಟ್ ಇಯರ್ ಕಾಲೇಜ್ ಪಂಟೂರು ಇಂಥ ಕಡೆ ಆರ್ಗ್ಯುಮೆಂಟ್ಗೆ ಉತ್ತರ ಇಲ್ಲ. ಇಂಥ ಕಡೆ ನಾನು ಬರ್ತೀನಿ ಡ್ಯಾಡಿ, ಇಂಥ ದಿವಸ ನಾನು ಬರ್ತೀನಿ ಅಂತ ಇನ್ಫಾರ್ಮೇಶನ್ ಕೊಡು. ಆಂಟಿ ಇಲ್ಲಿ ಕೇಳಿ, ನಿಮ್ಮ ದೊಡ್ಡ ಆರ್ಗ್ಯುಮೆಂಟ್ಗೆ ನನಗೆ ನಾನು ನೋಡ್ಬೇಕು ಮಾಡ್ಬೇಕು ಅನ್ನೋಂಗಿದ್ರೆ ಬಾ ಅಮ್ಮ ನಾನು ನೋಡ್ತೀನಿ, ಫೋನ್ ಮಾಡಮ್ಮ. ನೀನು ಬಾ ಅಮ್ಮ ಅಲ್ಲ, ನೀವು ಹೋಗಿ ನೋಡ್ಬೇಕು. ಎಲ್ಲಿ ನೋಡ್ಬೇಕು ಮಾತಾಡು ಸುಪ್ರಿ. ಆನೇಕಲ್ಗೆ ಆನೇಕಲ್ಗೆ ಬಂದ್ರೆ ನಿಮ್ ತಂದೆ ಹೊಡಿತಾರಂತಲ್ಲಮ್ಮ? ನಿಜವಾಗ್ಲೂ ಹೊಡಿಯಲ್ಲ ಆಂಟಿ. ಇದುವರೆಗೂ ಹೊಡೆದಿದ್ ಸುಳ್ಳ ಹಾಗಿದ್ರೆ ಅವ್ರು ಹೇಳ್ತಾ ಇರೋದು ಅಷ್ಟು ಸುಳ್ಳ? ಅವರು ಬರ್ತೀನಿ ನನ್ನ ಹೆಂಡತಿನ ಚೆನ್ನಾಗಿ ಏನ್ ಬೇಕಾದ್ರೂ ಆಗಿಲ್ಲ, ಹೊಡೆದಿದ್ ಹೌದೋ ಅಲ್ವೋ? ಹೊಡೆದ್ರು. ಆನೇಕಲ್ಗೆ ನಾನು ಕಳ್ಸಲ್ಲಮ್ಮ. ಅವರು ಆನೇಕಲ್ಗೂ ಹೋಗಲ್ಲ. ಇನ್ನೊಂದು ಊರು ಯಾರು ಆ ಊರಿಯಲ್ಲಿನೂ ಇವತ್ತು ಎತ್ತಾಕೊಂಡೋಗ್ ನಾಳೆಲ್ಲ ಮೈಯೆಲ್ಲ ರಕ್ತ ಬರಂಗ್ ಮಾಡಿ ಅಲ್ಲೇ ಬಟ್ಟೆ ಬಿಚ್ಚಿಸಿ ಪ್ಲೀಸ್ ಇಬ್ರು ದಯವಿಟ್ಟು ನೀವ್ ಎದ್ದು ಹೋಗಿ. ನಿನಗ್ ತಂದೆ ಬೇಕು ಅಂದ್ರೆ ನಿನ್ ತಂದೆ ಮುಂದೆ ಕೂರ್ಸಿದ್ವಿ. ನಿಂಗೆ ಏನ್ ಬೇಕೋ ಕೇಳು, ಮಾತಾಡು. ಡ್ಯಾಡಿ ಪ್ಲೀಸ್ ಡ್ಯಾಡಿ ಆನೇಕಲ್ಗೆ ಬನ್ನಿ. ಆನೇಕಲ್ಗಲ್ಲ ಬೆಳಗ್ಗೆ ನೀನ್ ಎಲ್ಲಿ ಕರೆದ್ರು ನಾನ್ ಬರಕ್ಕೆ ನಾನು ಚಿಕ್ಕ ಮಗಲ್ಲ. ನೀನ್ ಇಂಥ ಕಡೆ ನಾನು ಬಸ್ ಹತ್ತೀನಿ. ಆನೇಕಲ್ ಬಸ್ ಸ್ಟಾಂಡ್, ನಿಮ್ಮ ಮನೆಗೂ ಬಸ್ ಸ್ಟಾಂಡ್ ಅಲ್ಲಿ ಇಂಥ ಕಡೆ ಇಂಥ ಟೈಮಲ್ಲಿ ನಾನು ಬಸ್ ಹತ್ತೀನಿ ಡ್ಯಾಡಿ, ನಾನು ಬರ್ತಾ ಇದೀನಿ ನೋಡ್ಬೇಕು. ಗೊತ್ತಿಲ್ಲ, ಬೆಂಗಳೂರಲ್ಲಿ ಎಲ್ಲಿ ಓಡಾಡ್ಬೇಕನ್ನೋದು ಏನೂ ಗೊತ್ತಿಲ್ಲ. ನಾನು ಹೇಳ್ತಾರೆ ಫಸ್ಟ್ ಇಯರ್ ಓದ್ತಾ ಇದ್ಯಾ? ನನ್ಗಿನ್ಯಾವ ಎಲ್ಲ ಈ ವಯಸ್ಸಿನಲ್ಲಿ ಎಲ್ಲಾ ಬೆಂಗಳೂರೆಲ್ಲ ನೋಡ್ದೆ ಹೋದ್ರು ಓದಿರೋದಕ್ಕೆ ನಂಬರ್ ಆದ್ರೂ ಗೊತ್ತಾಗುತ್ತಲ್ಲ. ನಾನು ನೋಡ್ಬೇಕು ಇರೋಷ್ಟು ದಿವಸ ನಾನು ತಾಯಿ ಮನೇಲಿ ಇರೋ ನಾನು ನೋಡ್ತೀನಿ. ಗಂಡು ಮನೆ ನಾನು ಗಂಡ ಮಕ್ಳು ಪ್ರೀತಿ ನೋಡೋದ್ರಿಂದ ಬಾ ನೋಡು, ಸಂತೋಷ. ನೀನು ನಾನು ಕೈಲಾಗಿದ್ದು ನಂಗೆ ಏನು ಕೈಲಾಗುತ್ತೋ ನಿಮ್ಮ ಮದುವೆ ಮಾಡ್ತೀನಿ ಅಂದ್ರೆ ಬೇಕಾ ನಾನು ಕೈಲಾದ ನಾನು ಸಾಲನೋ ಇಲ್ಲ ಸೋಲನೋ ಇಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ. ಇಲ್ಲ ಅಮ್ಮನೇ ಬೇಕವ್ರೆ ಅಮ್ಮನ ಹತ್ರನೇ ಇದ್ಬಿಡು, ಇಲ್ಲ ಅಪ್ಪ ಬೇಕವ್ರೆ ನನ್ನ ಮನೆಗೆ ಬಂದ್ಬಿಡು. ನಂಗೆ ನಮ್ಮಮ್ಮ ಬೇಕು. ಅಷ್ಟೇ. ನೀವು ಬೇಕು. ಇಲ್ಲ ಇಟ್ಕೋ ಬೇಡ ಅನ್ನಲ್ಲ, ಬಾ ನಾನು ನೋಡ್ಕೊಂಡು ಹೋಗಿ. ಇಷ್ಟ ದಿನ ತಂದೆನ್ ಕಳ್ಕೊಂಡ್ ಬದುಕಿದ್ದೀನಿ, ಇನ್ ಮುಂದೆ ನಮ್ ತಾಯಿನ ಕಳ್ಕೊಂಡ್ ಬದುಕ್ಲ ಅಂಟಿ ನಾನು. ಇಬ್ರು ಸಿಕ್ಕಾಪಟ್ಟೆ ಅಳ್ತೀರಿ, ಸಿಕ್ಕಾಪಟ್ಟೆ ಮಾತಾಡ್ತೀರಮ್ಮ, ಅದೆಲ್ಲ ಬೇಕಾಗಿಲ್ಲ.
ನನಗೆ ಯಾವ ಊರು ಗೊತ್ತಿಲ್ಲ. ಮಾವ ಚಿಕ್ಕಪ್ಪ ದೊಡ್ಡಪ್ಪ ಜಗಳಾಡಕ್ಕೆಲ್ರು ಬರ್ತಾರಲ್ವಾ, ಹೊಡಿಯಕ್ಕೆಲ್ರು, ಅವ್ರು ಯಾರನ್ನಾದ್ರೂ ಕರ್ಕೊಂಡು ಬಂದು ಬಿಡಕ್ಕೆ ಹೇಳು. ಅಪ್ಪ ಬಂದ ತಕ್ಷಣ ಅವರೆಲ್ಲ ಹೊಟ್ಟೋಗ್ಬಿಡ್ತಾರೆ. ಅದೇ ತರ ಅಪ್ಪನ ಜೊತೆ ಇದ್ದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ವಾಪಸ್ ಕರ್ಕೊಂಡು ಊರಿಗೆ ಹೋಗಿ ಮಾಡ್ತಾರ ಅವರು ಅಲ್ವಾ. ಮಾಡಿ ನಿಮಗೆ ಅವ್ರಿಗೆ ಬಿಟ್ಟಿದ್ದು. ಒಂದು 5 ನಿಮಿಷ ನಾನು ನಿಮ್ಗೊಂದು ಜಾಗ ಕೊಡ್ತೀನಿ, ನೀವು ಸುಪ್ರಿಯಾ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ. ಓಕೆ ಮೇಡಮ್. ಹೋಗಿ ಸುಪ್ರಿಯಾ ಹೋಗು. ಯಾರು ಅಡ್ಡ ಬರ್ಕೂಡ್ದು, ಯಾರು ಮಧ್ಯ ಬಾಯಿ ಹಾಕಿ. ಸುಪ್ರಿಯಾ ಮತ್ತು ಶಂಕರ್ ಅವರ ಮಧ್ಯೆ ಅವರ ತಾಯಿ ಇದ್ದಾರೆ. ಹಾಗಾಗಿ ಪ್ರಾಯಶಃ ಅವರ ತಂದೆ ತಾಯಿಯ ಜಗಳದಿಂದಾನೋ ಭಿನ್ನಾಭಿಪ್ರಾಯಗಳಿಂದಾನೋ ಅವರಿಬ್ರು ದೂರ ದೂರ ಆಗಿರೋದ್ರಿಂದ ಸುಪ್ರಿಯಾಗೆ ತಂದೆಯ ಪ್ರೀತಿ ಸಿಕ್ಕಿಲ್ಲ. ಅವಳಿಗೆ ಆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಬದುಕು ಜಟ್ಕಾ ಮಂಡಿಯಲ್ಲಿ ನಾವೆಲ್ಲರೂ ಸೇರಿದ್ವಿ. ಅವರಿಬ್ರು ತಮ್ಮ ಸಂಬಂಧವನ್ನ ಮತ್ತೆ ಇಲ್ಲಿಂದ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಅವರ ತಂದೆ ತಾಯಿಯನ್ನ ಒಂದು ಮಾಡೋದಕ್ಕಾಗಿ ಆಕೆ ಇಲ್ಲಿಗೆ ಬಂದಿದ್ದಾರೆ. ಅದು ಕಷ್ಟದ ಕೆಲಸ. 15-16 ವರ್ಷ ಕಳೆದು ಹೋಗಿದೆ. ಅವರಿಬ್ಬರ ಮಧ್ಯೆ ಅನೇಕ ವಿಚಾರಗಳು ನಡೆದು ಹೋಗಿದೆ. ಎಲ್ಲವನ್ನೂ ಕೂತು ಇಲ್ಲಿ ಪರಿಶೀಲನೆ ಮಾಡೋದಕ್ಕಾಗೋದಿಲ್ಲ. ಇದು ಪ್ರಧಾನವಾದ ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ಅದು ಕೋರ್ಟ್ ಮುಂದೆ ಇದೆ. ನಾನು ಇಲ್ಲಿ ಚರ್ಚೆ ಮಾಡೋದು ಸಮಂಜಸವಲ್ಲ, ಇದು ಕಾನೂನು ಪ್ರಕಾರ ತಪ್ಪು ಕೂಡ. ಹಾಗಾಗಿ ಆ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ. ಸುಪ್ರಿಯಾಗೆ ತಂದೆನ ನೋಡ್ಬೇಕು ಅನ್ಸಿತ್ತು. 2 ವರ್ಷದಿಂದ ಅವ್ರ ಕಣ್ಣಿಗೆ ತಂದೆ ಕಾಣಿಸಿರ್ಲಿಲ್ಲ. ತೋರಿಸಿದ್ದೀನಿ. ಇನ್ನು ಅವಳಾಯ್ತು, ಅವ್ರ ತಂದೆ ಆಯ್ತು. ಜಟಕಾ